ಹೈ ಕಮಿಷನರ್ಗೆ ಮಹತ್ವದ ಸಾಕ್ಷ್ಯವನ್ನ ಭಾರತ ಈಗಾಗಲೇ ಹಸ್ತಾಂತರ ಮಾಡಿದೆ. ಪುಲ್ವಾಮಾ ದಾಳಿಯಲ್ಲಿ ಅಜರ್ ಮಸೂದ್ ಕೈವಾಡ ಯಾವ ರೀತಿಯಾಗಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಮಹತ್ವದ ಸಾಕ್ಷಿಗಳನ್ನ ಈಗಾಗಲೇ ಭಾರತ ಪಾಕಿಸ್ತಾನಕ್ಕೆ ಹಸ್ತಾಂತರ ಮಾಡಿದ್ದು. ಈಗಾಗಲೇ ಸಾಕ್ಷ್ಯವನ್ನ ನೀಡಿದೆ ಭಾರತ ಪಾಕಿಸ್ತಾನಕ್ಕೆ. ಯಾವ ರೀತಿಯಾಗಿ ಕೈವಾಡ ಇದೆ, ಅಜರ್ ಮಸೂದ್ ಕೈವಾಡ ಹೇಗಿತ್ತು, ಪುಲ್ವಾಮಾ ದಾಳಿಯಲ್ಲಿ ಯಾವ ರೀತಿಯಂತ ಕೈವಾಡ ಇದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದ ಸಾಕ್ಷ್ಯವನ್ನ ಈಗಾಗಲೇ ಭಾರತ ಪಾಕಿಸ್ತಾನಕ್ಕೆ ನೀಡಿದೆ. ಸಾಕ್ಷಿಯ ಆಧಾರದಲ್ಲಿ ಕೂಡಲೇ ಕ್ರಮ ಕೈಗೊಳ್ಳಬೇಕು. ಜೈಷ್ ಎ ಉಗ್ರರ ಬಗ್ಗೆ ಕೂಡ ಮಾಹಿತಿಯನ್ನ ಕೊಟ್ಟಿದೆ ಭಾರತ. ಸಾಕ್ಷಿ ಏನು ನೀಡಿದೆ ಈಗಾಗಲೇ ಭಾರತ ಹಸ್ತಾಂತರವನ್ನ ಮಾಡಿದೆ. ಆ ಒಂದು ಸಾಕ್ಷಿಯ ಆಧಾರದ ಮೇಲೆ ಕೂಡ ಕ್ರಮವನ್ನ ಕೈಗೊಳ್ಳಬೇಕಾಗತ್ತೆ. ಅದರಲ್ಲೂ ಕೂಡ ಜೈಷ್ ಎ ಮೊಹಮ್ಮದ್ ಉಗ್ರರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಿದೆ. ಕೂಡಲೇ ಕ್ರಮಕ್ಕೆ ಆಗ್ರಹಿಸಿದೆ ಭಾರತ ಸರ್ಕಾರ. ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ಲಕ್ಷ್ಮಣ್ ಹುಗಾರ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಣ್ ಹುಗಾರ್, ಈಗಾಗಲೇ ಎಲ್ಲಾ ರಾಷ್ಟ್ರಗಳು ಕೂಡ ಪಾಕಿಸ್ತಾನಕ್ಕೆ ನಾವು ಬೆಂಬಲ ಕೊಡೋದಿಲ್ಲ, ಚೀಮಾರಿ ಹಾಕ್ತಾ ಇದೆ, ಎಚ್ಚರಿಕೆಯನ್ನ ನೀಡ್ತಾ ಇದ್ರು ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಾವು ಇದರ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತೀವಿ ಅಂತ ಹೇಳ್ತಾ ಇದೆ ಪಾಕಿಸ್ತಾನ. ಆದ್ರೆ ಭಾರತ ಈಗ ಸಾಕ್ಷ್ಯವನ್ನ ಕೂಡ ನೀಡಿದೆ. ಯಾವ ರೀತಿಯಾಗಿ ಉಗ್ರರ ಒಂದು ಬೆಂಬಲ ಇದೆ, ಅಜರ್ ಮಸೂದ್ ಬೆಂಬಲ ಯಾವ ರೀತಿಯಾಗಿ ಅಂತ. ಪಾಕಿಸ್ತಾನದ ಮುಂದಿರುವಂತಹ ಇನ್ನೂ ಆಪ್ಷನ್ ಏನಿದೆ, ಕೇವಲ ಶರಣಾಗೋದೊಂದೇನಾ ಹೇಗೆ? ಭಾರತದ ನಿಲುವು ಬಹಳ ಸ್ಪಷ್ಟವಾಗಿದೆ. ಮತ್ತು ಜಿಯೋ ಪೊಲಿಟಿಕಲ್ ಬೇರೆ ಬೇರೆ ರಾಷ್ಟ್ರಗಳಿಂದಲೂ ಕೂಡ ಒತ್ತಡ ಬಂದಿದೆ. ಈಗಾಗಲೇ ಪೈಲಟ್ ಅಭಿನಂದನ್ ಬಿಡುಗಡೆ ಮಾಡಲೇಬೇಕಂತೇಳಿ ಒಂದು ಕಡೆಯಿಂದ ಜಪಾನ್ ಇರ್ಬೋದು, ಹಾಗೆಯೇ ಇರಾನ್ ಇರ್ಬೋದು, ಸೌದಿ ಅರೇಬಿಯಾ ಇರ್ಬೋದು, ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಕೂಡ ಹೇಳ್ತಾ ಇದ್ದಿದೆ. ಎಲ್ಲವೂ ಕೂಡ ಒತ್ತಡದ ಕಾರಣಕ್ಕಾಗಿ ಬೇರೆ ದಾರಿನೇ ಇಲ್ಲ ಅನ್ನುವ ಒಂದು ಸಂದರ್ಭದಲ್ಲಿ ಇವತ್ತು ಪಾಕಿಸ್ತಾನ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾ ಇದೆ. ಮತ್ತು ನಾವು ಮಾತುಕತೆಗೆ ಸಿದ್ಧ ಅನ್ನೋದು. ಸೊ ಯಾವ CRPF ಯೋಧರ ಏನೋ ಒಂದು ನಮ್ಮ ಕಾನ್ವಾಯ್ ಮೇಲೆ ದಾಳಿ ಆಯಿತು, 40 ಜನ ವೀರ ಯೋಧರು ಪ್ರಾಣವನ್ನು ಕಳ್ಕೊಂಡ್ರು, ಹುತಾತ್ಮರಾದರು. ಆ ದಾಳಿಗೆ ಸಂಬಂಧಪಟ್ಟಂತೆ ಪಾಕಿಸ್ತಾನ ಒಂದು ಸಾಕ್ಷಿ ಕೇಳಿತ್ತು. ಪಾಕಿಸ್ತಾನದ ನಾಗರಿಕರ ಕೈವಾಡ ಇದ್ದರೆ ಮಾಹಿತಿ ಕೊಡಿ ಅಂತ. ಪಾಕಿಸ್ತಾನದ ನಾಗರಿಕರು ಅಂದರೆ ಒಂದು ರೀತಿ ತಪ್ಪಿಸಿಕೊಳ್ಳುವಂಥ ಜಾಣ ರಾಜಕೀಯ ನಡೆ ಇದು, ಒಂದು ರೀತಿ ಕಳ್ಳಾಟ, ಅಂದರೆ ಗೋಸುಂಬಿತನ. ಸೊ ಈಗಾಗಲೇ ಭಾರತ ಇದಕ್ಕೆ ಸಂಬಂಧಪಟ್ಟಂತೆ ದಾಳಿಗೆ ಸಂಬಂಧಪಟ್ಟಂತೆ ಎಲ್ಲ ಸಾಕ್ಷಿಗಳನ್ನು, ಎಲ್ಲ ದಾಖಲೆಗಳನ್ನು ಈಗಾಗಲೇ ಪಾಕಿಸ್ತಾನಕ್ಕೆ ನಿನ್ನೆ ರವಾನೆ ಮಾಡಿದೆ, ಕಳಿಸ್ಕೊಡ್ಲಾಗಿದೆ. ಅದ್ರ ಮೇಲೆ ಫಸ್ಟ್ ಆ್ಯಕ್ಷನ್ ತಗೊಳ್ಳಿ. ಯಾವ ಭಯೋತ್ಪಾದಕ ಫ್ಯಾಕ್ಟ್ರಿಗಳಿದ್ದಾವೆ ಅದನ್ನು ಮುಚ್ಚಿಸಿ, ಬುಲ್ಡೋಜ್ ಮಾಡಿ, ಅದನ್ನು ನಾಮಾವಶೇಷ ಮಾಡಿ, ಆ ನಿಟ್ಟಿನಲ್ಲಿ ನಿಮ್ಮ ಕಾರ್ಯಾಚರಣೆ ಏನು ಅನ್ನುವಂಥ ಉತ್ತರವನ್ನು ಪಾಕಿಸ್ತಾನಕ್ಕೆ ಭಾರತ ಕೇಳಿದೆ. ಈಗಾಗಲೇ ಬೇರೆ ಬೇರೆ ರಾಷ್ಟ್ರಗಳು ಕೂಡ ನೇರವಾಗಿ ಹೇಳ್ತಾ ಇದ್ದಾವೆ, ಪಾಕಿಸ್ತಾನ ಹೇಳ್ದಂಗೆ ನಡ್ಕೊಳ್ಬೇಕು, ಬರೀ ಮಾತಾಡೋದಲ್ಲ, ಕಾರ್ಯಾಚರಣೆಯಲ್ಲಿ ನೀವು ಅದನ್ನು ಪ್ರೂವ್ ಮಾಡಬೇಕು. ಸೊ ಅನೇಕ ಘಟನೆಗಳು ಆಗಿರ್ತಕ್ಕಂಥದ್ದು ಭಾರತ ನೆಲದಲ್ಲಿ, ಉಗ್ರಗಾಮಿಗಳ ಏನು ರಕ್ತ ಪಿಪಾಸು ದಾಳಿಗಳಾಗಿರ್ತಕ್ಕಂಥದ್ದು ಭಾರತ ನೆಲದಲ್ಲಿ. ಹಾಗಾಗಿ ಈಗ ನಡೆದಂಥ ಪುಲ್ವಾಮಾ ದಾಳಿ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳನ್ನು ಕೂಡ ಪಾಕಿಸ್ತಾನಕ್ಕೆ ಭಾರತ ಕೊಟ್ಟ ಮೇಲೂ ಕೂಡ ನೀವು ಅದ್ರ ಬಗ್ಗೆ ಏನು ಆ್ಯಕ್ಷನ್ ತೊಗೊಂಡಿದ್ರಿ, ಅನಂತರ ಅಷ್ಟೇ ನಾವು ಮಾತುಕತೆಗೆ ಸಿದ್ಧ. ಸೊ ಇಲ್ಲಿ 3ನೇ ಅವರ ಮಧ್ಯಸ್ಥಿಕೆಗೂ ಕೂಡ ಭಾರತ ರೆಡಿ ಇಲ್ಲ ಅನ್ನುವಂಥ ಒಂದು ಮೆಸೇಜನ್ನು ಕೂಡ ಈಗಾಗಲೇ ರವಾನೆ ಮಾಡಿದೆ. ಹಾಗಾಗಿ ಪಾಕಿಸ್ತಾನಕ್ಕೆ ಬೇರೆ ದಾರಿನೇ ಇಲ್ಲ. ಹಾಗಾಗಿ ಶಾಂತಿ ಮಂತ್ರವನ್ನು ಜಪಿಸ್ತಾ ಇದೆ. ಅದರರ್ಥ ಶಾಂತಿ ಮಂತ್ರ ಬಾಯಲ್ಲಿ ಬಗಲಲ್ಲಿ ದೊಣ್ಣೆ ಇದೆ ಅನ್ನುವಂಥದ್ದು ಕೂಡ ನಾವು ಮರಿಬಾರ್ದು. ಸೊ ಇವತ್ತು ಸಂಜೆ 5 ಗಂಟೆಗೆ 3 ಸೇನೆಗಳ ಮುಖ್ಯಸ್ಥರ ಪತ್ರಿಕಾಗೋಷ್ಠಿ ಕೂಡ ಇದೆ, ಅದ್ರ ಜೊತೆಗೆ ಕ್ಯಾಬಿನೆಟ್ನ ಸಭೆ ಕೂಡ ಇದೆ. ಸೊ ಈ ಹಂತದಲ್ಲಿ ಪೈಲಟ್ ಅಭಿನಂದನ್ ವಿಚಾರದಲ್ಲಿ ಪಾಕಿಸ್ತಾನ ಏನು ನಿಲುವು ತೆಗೆದುಕೊಳ್ಳುತ್ತೆ, ಮತ್ತೇನಾದರೂ ಹಿಂಸೆ ಕೊಡ್ತಕ್ಕಂಥ, ತೊಂದರೆ ಮಾಡ್ತಕ್ಕಂಥ ಏನಾದರೂ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ನಾವು ಆ್ಯಕ್ಷನ್ಗೆ ರೆಡಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡಲಿಕ್ಕೆ ಭಾರತ ಈ ನಿಟ್ಟಿನಲ್ಲಿ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ ಅಂತ. ಯಾಕಂತಂದರೆ ಜಿನಿವಾ ಆ್ಯಕ್ಟ್ ಪ್ರಕಾರ ಯಾವುದೇ ಒಬ್ಬ ಸೈನಿಕ ಅವರ ಒತ್ತೆಯಾಳಾಗಿದ್ದರೆ ಅಥವಾ ಅವರ ವಶದಲ್ಲಿದ್ದರೆ ಯಾವುದೇ ರೀತಿಯ ಮಾಹಿತಿಯನ್ನು ಡಿಸ್ಕ್ಲೋಸ್ ಮಾಡಬಾರ್ದು, ಅವರ ವಿಡಿಯೋಗಳನ್ನು ಬಿಡಬಾರ್ದು, ಅವರ ಫೋಟೋಗಳನ್ನು ಶೇರ್ ಮಾಡ್ಕೊಳ್ಬಾರ್ದು, ಅವರ ಬಗ್ಗೆ ಯಾವುದೇ ರೀತಿಯಾದಂಥ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಹಿಂಸೆ ಕೊಡ್ತಕ್ಕಂಥದ್ದು, ಹಲ್ಲೆ ಮಾಡ್ತಕ್ಕಂಥದ್ದು ಯಾವುದೂ ಕೂಡ ಮಾಡಬಾರ್ದು. ಹಾಗಾಗಿ ಅತ್ಯಂತ ಗೌರವದಿಂದ ಒಂದು ದೇಶದ ಸೈನಿಕನನ್ನು ಇನ್ನೊಂದು ದೇಶ ಕೂಡ ಗೌರವಿಸಬೇಕು ಅನ್ನುವಂಥದ್ದು ಆ ನಿಟ್ಟಿನಲ್ಲಿ ವೈಲೇಟ್ ಆಗಿದೆ. ಈಗೀಗ ನಿಮ್ಮ ಆ್ಯಕ್ಷನ್ ಇರ್ತಕ್ಕಂಥದ್ದು ಉಗ್ರಗಾಮಿಗಳ ತಾಣಗಳನ್ನು ಧ್ವಂಸ ಮಾಡ್ತಕ್ಕಂಥದ್ದು, ನಂತರವಷ್ಟೇ ನಾವು ಬಿಲೇಟ್ರಲ್ ಅಂದರೆ ದ್ವಿಪಕ್ಷೀಯ ಮಾತುಕತೆಗೆ ರೆಡಿ ಅನ್ನುವಂಥ ಕ್ಲಿಯರ್ ಕಟ್ ಆದಂಥ ವಿದೇಶಾಂಗ ನಿಲುವು ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನಕ್ಕೆ ಕಳಿಸಿದೆ ಭಾರತ. ನವಿತಾ, ಈಗ ಒಂದ್ ಕಡೆ ನಾವು ಬೆಳಗ್ಗಿನಿಂದಲೂ ಗಮನಿಸ್ತಾ ಇದ್ವಿ, ಸರಣಿ ಸಭೆಗಳ ಮೇಲೆ ಸಭೆಗಳಾಗ್ತಾ ಇದೆ. ರಕ್ಷಣಾ ಸಚಿವರ ಸಭೆ ಆಯ್ತು, ಗೃಹ ಸಚಿವರ ಸಭೆ ಆಯ್ತು, ಸಂಜೆ ಸುದ್ದಿಗೋಷ್ಠಿಯನ್ನು ಕೂಡ ನಡೆಸ್ತಾರೆ 3 ಸೇನಾ ಮುಖ್ಯಸ್ಥರು. ಹಾಗಾಗಿ ಇದು ಎಷ್ಟು ಇಂಪಾರ್ಟೆಂಟ್, ಏನನ್ನ ಹೇಳಬಹುದು ಅನ್ನುವಂತಹ ನಿರೀಕ್ಷೆ ಇದೆ ಅಂತ.
ಅಂದ್ರೆ ತುಂಬಾ ಅಂದ್ರೆ ಬಹಳ ದ್ವೇಷಮಯ ವಾತಾವರಣ ಇದೆ ಭಾರತ ಪಾಕಿಸ್ತಾನದ ಗಡಿಯಲ್ಲಿ. ಈಗಾಗಲೇ ಪಾಕಿಸ್ತಾನದ ಕಡೆಯಿಂದ ಆ ಕಡೆಯಲ್ಲೂ ಕೂಡ ಹೈ ಅಲರ್ಟ್ ಇದೆ. ಭಾರತ ಕೂಡ ಈಗಾಗಲೇ ಹೈ ಅಲರ್ಟ್ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಸಭೆಗಳ ಮೇಲೆ ಸಭೆಗಳು ನಡೀತಾ ಇದ್ದಾವೆ. ಯಾಕಂತಂದ್ರೆ ಈಗಾಗಲೇ ಅಭಿನಂದನ್ ಏನು ವೀರ ಸೇನಾನಿ ಪೈಲಟ್ ಅಭಿನಂದನ್ ಆ ವಿಚಾರದಲ್ಲಿ ಭಾರತ ಬಹಳಷ್ಟು ತಲೆ ಕೆರೆಸ್ಕೊಂಡಿದೆ, ಗಂಭೀರವಾಗಿದೆ. ಇವತ್ತು ಭಾರತದಲ್ಲೂ ಕೂಡ ದೊಡ್ಡ ಕೂಗಿದೆ, ಅಭಿನಂದನ್ ಸೇಫ್ ಆಗಿ ರಿಲೀಸ್ ಆಗಬೇಕು, ಅದಕ್ಕೆ ಸಂಬಂಧಪಟ್ಟ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಬೇಕು ಅನ್ನೋದು ಒತ್ತಡ ಇದೆ. ಆದರೆ ಪಾಕಿಸ್ತಾನ ಈಗ ನಾವು ಬಿಟ್ಕೊಡ್ತೀವಿ ಬೇಷರತ್ ಅಂತ ಹೇಳ್ತಾ ಇಲ್ಲ, ಷರತ್ತುಗಳನ್ನ ಇಟ್ಟು ನಾವು ಬಿಡ್ತೀವಿ ಅನ್ನುವಂಥ ಏನು ಹೇಳಿಕೆ ಇದೆ, ಅದರಿಂದ ಒಂದು ದೊಡ್ಡ ರಾಜಕಾರಣ ಇದೆ, ಪಿತೂರಿ ಇದೆ, ಷಡ್ಯಂತ್ರ ಇದೆ. ಯಾಕಂದರೆ 99ರಲ್ಲಿ ಆಗಿರ್ತಕ್ಕಂಥ ದೊಡ್ಡ ಏನು ಹಿನ್ನಡೆ ಭಾರತಕ್ಕಿದೆ. ಅದಾದ ನಂತರ ಯಾವ ರೀತಿಯಾದಂಥ ಉಗ್ರವಾದಿ ಸಂಘಟನೆ ಜೈಷೆ ಮೊಹಮ್ಮದ್ ಭಾರತದ ಮೇಲೆ ದಾಳಿ ಮಾಡ್ತಾ ಬಂತು, ಆ ಒಂದು ತಪ್ಪಿನಿಂದಾಗಿ ಈಗ ಅನುಭವಿಸ್ತಾ ಇದೆ ಅನ್ನುವಂಥ ಒಂದು ಬಹಳ ದೊಡ್ಡ ಆ ಕಹಿ ಅನುಭವ ನಮ್ಮಲ್ಲಿ ಇರೋದ್ರಿಂದ ಈ ಹಂತದಲ್ಲಿ ಅವರ ಒತ್ತಡಕ್ಕೆ ಅವರು ನೀಡ್ತಕ್ಕಂಥ ಈ ಗೋಸುಂಬೆತನದ ಶಾಂತಿ ಮಂತ್ರಕ್ಕೆ ಭಾರತ ಎಲ್ಲೊಂದು ಕಡೆ ಜಗ್ತಾ ಇಲ್ಲ, ಭಾಳ ಸ್ಪಷ್ಟವಾಗಿ ದಿಟ್ಟವಾಗಿ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಈಗ ನಾವು ಮಾಡಿರ್ತಕ್ಕಂಥದ್ದು ಪ್ರಿಎಂಪ್ಟಿವ್ ನಾನ್ ಮಿಲಿಟರಿ ಆ್ಯಕ್ಷನ್, ಅಂದರೆ ಅದು ಯುದ್ಧ ಅಲ್ಲ. ಸೊ ಎಲ್ಲಿ ರೋಗ ಇದೆ ಅಲ್ಲಿ ಸ್ಟ್ರೈಕ್ ಮಾಡಿದ್ದೀವಿ, ಎಲ್ಲಿ ಕಾಯಿಲೆ ಇದೆ ಅದನ್ನು ಗುಣಪಡಿಸೋ ಪ್ರಯತ್ನ ಮಾಡಿದ್ದೀವಿ ಅಷ್ಟೇ. ಸೊ ಇನ್ನು ಮುಂದೆ ಅಭಿನಂದನೆಗೆ ಏನಾದರೂ ತೊಂದರೆ ಆದರೆ ನಾವು ಎರಡನೇ ಹಂತದ ಕಾರ್ಯಾಚರಣೆಗೆ ರೆಡಿ ಅನ್ನುವಂಥ ಮೆಸೇಜನ್ನು ಬಹುತೇಕ ಭಾರತ ಬಹಳ ನೇರವಾಗಿ ಡೈರೆಕ್ಟ್ ಆಗಿ ಪಾಕಿಸ್ತಾನಕ್ಕೆ ರವಾನೆ ಮಾಡುವ ಸಾಧ್ಯತೆ ಇದೆ ನವಿತಾ ಸಂಜೆ. ಓಕೆ, ಥ್ಯಾಂಕ್ ಯು ಲಕ್ಷ್ಮಣ್ ಹೂಗಾರ್ ಡೀಟೇಲ್ಸ್ಗೆ.